ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆಗೋಗಿತ್ತು ಮಿನಿ ಬ್ಲಾಗ್ನ ಮಾಡಿ. ಮದುವೆದಂತೂ ಮಿನಿ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಬೀಗ್ರೂಟದಾದರೂ ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಮದುವೆ ಆಯಿತು, ಯಾರು ಬೀಗ್ರೂಟಿಗೆ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು. ಕಿಚ್ಚನ ಹಳ್ಳಿ ಮನೆಯಲ್ಲಿ ಕಾರ್ ನಿಲ್ಲಿಸಿದ್ರು. ಟೀ ಕುಡಿದ್ವಿ. ಟೀ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಊರಿಗೆ ಹೋಗ್ಬೇಕಾದ್ರೆ ನಮ್ಮೂರನ್ನೆಲ್ಲ ನೆನೆಸ್ಕೊಂಡು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಹಾಗಾಗಿ ಹುಡುಗನ ಮನೆಗೆ ಹೋದ್ವಿ. ಹುಡುಗನ ಮನೆಗೆ ಹೋಗ್ತಿದ್ದಂಗೆ ನನ್ನ ಮಗಳು ಬಂದು ಹುಡುಗಿ ಜೊತೆ ಹೋಗಿದ್ದು. ಅವಳನ್ನ ನೋಡಿ 4 ದಿನ ಆಗೋಗಿತ್ತು. ನಮ್ಮ ಹುಡುಗಿ ನೋಡಿ ಎಲ್ಲರಿಗೂ ಬಂದ ತಕ್ಷಣ ಜ್ಯೂಸ್ ಕೊಡ್ತಾಯಿದ್ದಾರೆ. ನನ್ನ ಮಗಳನ್ನ ನೋಡಿ ತುಂಬ ದಿನ ಆಗೋಗಿತ್ತು. ತುಂಬ ಖುಷಿ ಆಯಿತು ನೋಡಿ. ಹುಡುಗಿ ಜೊತೆ ಹೋಗಿದ್ರು, ಮದುವೆ ಮುಗಿಸ್ಕೊಂಡು ಗುಂಡಕ್ಕಾಗ್ಬಿಟ್ಟಿದ್ದಾಳೆ. ಬೀಗ್ರೂಟಕ್ಕೆ ಹೋಗ್ತಿದ್ದಂಗೆ ಅಡುಗೆ ಎಲ್ಲ ರೆಡಿ ಆಗಿತ್ತು. ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಬಂದಿರೋದೇ ಬೀಗ್ರೂಟ ಮಾಡೋಕ್ಕೆ. ಹಾಗಾಗಿ ಬೀಗ್ರೂಟಕ್ಕೆ ಚೆನ್ನಾಗಿಲ್ಲದೆ ಇರುತ್ತಾ. ಊಟ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳನ್ನ ಜೊತೆಲಿ ಕೂರಿಸ್ಕೊಂಡು ರೇಗಿಸ್ತಾ ಇದ್ದೆ. ಹುಡುಗಿ ಜೊತೆ ಬಂದು ಕಟ್ಟಿದ್ದೆಲ್ಲ ತಿಂದು ಡುಮ್ಮಕ್ಕಾಗ್ಬಿಟ್ಟಿದ್ಯಾ ಅಂತ. ಅವಳು ಇಲ್ಲ ಮಮ್ಮಿ ಆ ಥರ ಎಲ್ಲ ಏನೂ ಇಲ್ಲ, ಬರ್ತೀನಿ ಊರಿಗೆ ಅಂತ ಅಂತಿದ್ಲು. ಈಗ 4 ದಿನ ರಜಕ್ಕೆ ಸ್ಕೂಲಲ್ಲಿ ಏನು ಹೇಳೋದು ಅನ್ನೋದೇ ದೊಡ್ಡ ತಲೆನೋವು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ರಿಲೇಟಿವ್ ಮನೆಗೆ ಹೋಗಿದ್ವಿ. ಹಳ್ಳಿ ಕಡೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಪ್ರೀತಿಯಿಂದ ಕರೆದು ಏನವ ಚೆನ್ನಾಗಿದೆ ಅಂತ ಚೆನ್ನಾಗಿ ಮಾತಾಡ್ತಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಇವರು ನಮ್ಮ ಯಜಮಾನ್ರ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ರೆಡಿ ಆಗಿಬಿಟ್ಟು. ಅದಾದಮೇಲೆ ಊಟ ಎಲ್ಲ ಆಯಿತು. ಮತ್ತು ಒಳಗಡೆ ಕರೆದ್ರು ನಮಗೆ. ಹುಡುಗಿನ ಕಳಿಸ್ಕೊಡ್ಬೇಕಲ್ಲ ಗಂಡು ಹೆಣ್ಣನ್ನ, ಅವ್ರಿಗೆ ಶಾಸ್ತ್ರ ಮಾಡೋದಿತ್ತು. ಅದೇ ಟೈಮಲ್ಲಿ 5 ಜನ ಮುತ್ತೈದೆಯರಿಗೆ ಕುಂಕುಮ ಕೊಡೋಕ್ಕೆ ಅಂತ ಕರೆದ್ರು. ನಾನು ಯಾವಾಗಲೂ ದೇವರ ಹತ್ರ ಕೇಳ್ಕೊತಿದ್ದೆ, ಅಯ್ಯೋ ನನಗೆ ತಾಯಿ ಇಲ್ಲ, ನನಗೆ ಕುಂಕುಮ ಕೊಡೋರು ಯಾರೂ ಇಲ್ಲ ಅಂತ. ಒಂದು ಸತಿ ದೇವರು ನಮಗೆ ಯಾವುದಾದ್ರೂ ವಿಷಯದಲ್ಲಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಕೊಟ್ಟೇ ಕೊಡ್ತಾರೆ. ಅವರೇನಾದರೂ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ರೆ ಕೊಡಲ್ಲ. ನಾನು ಯಾವಾಗಲೂ ಅನ್ಕೋತೀವಿ ನನಗೆ ಕುಂಕುಮ ಕೊಡೋರು ಯಾರಿಲ್ಲ, ಮೊದಲು ತುಂಬೋರು ಯಾರು ಇರಲ್ಲ ಅಂತ ಪ್ರತಿ ಗೌರಿ ಹಬ್ಬದಲ್ಲೂ ನಾನು ನಂಬ್ಕೊತಾ ಇದ್ದೆ. ಆಕಸ್ಮಿಕವಾಗಿ ಯಾಕೋ ಗೊತ್ತಿಲ್ಲ ಕರೆದು ಎಲ್ರಿಗೂ 5 ಜನ ಕೊಡೋ ಥರ ನಮಗೂ ಕರೆದು ಮುಡ್ಲಕ್ಕಿ ತುಂಬಿದ್ರು. ನನಗೆ ತುಂಬ ಖುಷಿ ಆಯಿತು ಮುಡ್ಲಕ್ಕಿ ತುಂಬಬೇಕಾದ್ರೆ. ಯಾವತ್ತೋ ಅಂದ್ಕೊತಿದ್ದೆ ಅದು ನೆನಪು ಆಯ್ತಲ್ಲ ಅಂತ. ದೇವ್ರ ಮೇಲೆ ಬಲವಾಗಿ ನಂಬಿಕೆ ಇಟ್ಟರೆ ಎಲ್ಲನೂ ಕೂಡ ಆಗುತ್ತೆ ಅನ್ನೋದನ್ನ ಇದರಿಂದ ನಾನು ಕಲ್ತಿದ್ದೀನಿ. ದೇವ್ರು ನನಗೆ ಕೆಲವೊಂದು ವಿಷಯದಲ್ಲಿ ಪ್ರೆಸೆಂಟಾಗಿ ಯಾವಾಗಲೂ ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಅದೊಂದು ನನಗೆ ತುಂಬ ಖುಷಿ ಆಗುತ್ತೆ. ಯಾವತ್ತೋ ಅಂದ್ಕೊಂಡಿದ್ದು ಅಂತಂದರೆ ಕಣ್ಣೀರು ಹಾಕ್ಕೊಂಡು ಬೇಡ್ಕೊಂಡಿದ್ದಂಥದ್ದು ಎಲ್ಲೋ ಯಾವುದೋ ಊರು ಯಾವತ್ತೂ ಹೋಗಿಲ್ಲ ಆ ಥರ ಮೊದಲು ತುಂಬ್ತಾರೆ. ಆ ಥರ ನಡೆಯುತ್ತೆ ಅಂತ ಅಂದ್ಕೊಂಡಿಲ್ಲ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ಹೆಣ್ಣು ಗಂಡಿಗೆ ಅಕ್ಕಿ ಇಡೋ ಶಾಸ್ತ್ರ ಮಾಡ್ತಾರೆ. ಆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅವ್ರು ಬರ್ತಾರೆ ಹೊರಗಡೆ ಅಂದ್ಬಿಟ್ಟು ನಾನು ಹೊರಗಡೆ ಹೋಗಿ ನಿಂತ್ಕೊಂಡು ನಮ್ಮ ರಿಲೇಟಿವ್ಸ್ ಜೊತೆ ಅಂದರೆ ಯಜಮಾನ್ರ ಅಕ್ಕ ಅಣ್ಣ ಅವ್ರ ಮಕ್ಳ ಜೊತೆ ಎಲ್ಲ ಮಾತಾಡ್ತಾ ಹಾಗೆ ಫನ್ನಾಗಿ ನಿಂತಿದ್ವಿ. ಈ ಥರ ಅಪರೂಪಕ್ಕೆ ಅನಿಸುತ್ತೆ ರಿಲೇಟಿವ್ಸ್ ಜೊತೆ ಸೇರೋದು. ತುಂಬ ಖುಷಿ ಕೊಡುತ್ತೆ ಮಾತಾಡೋದು ಎಲ್ಲನೂ ಕೂಡ. ಅಂದರೆ ಕೆಲವೊಬ್ಬರು ಮಕ್ಕಳ ಮೇಲೆ ಹೊಡೆದಂಗೆ ಮಾತಾಡ್ತಾರೆ. ನನಗೆ ಸ್ವಲ್ಪ ಹರ್ಟ್ ಆಗುತ್ತೆ. ನಾನು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ನನಗೆ ಸ್ವಲ್ಪ ಹರ್ಟ್ ಆಗೇ ಆಗುತ್ತೆ. ಪುಟ್ಟಮ್ಮ ಐ ಲವ್ ಯು. ನಾಗಮ್ಮ ಐ ಲವ್ ಯು. Look, I love you. I love you. ಹೇಳ ಅತ್ತೆಗೆ ಹೇಳ್ಬೋದಲ್ಲ, ಹೇಳ. ಹೇಳ್ಬೇಕು. ನಾನೇನು ಬೇಜಾರು ಮಾಡ್ಕೊಳ್ಳೋದು. ಅದ್ರ ರಿಲೇಷನ್ ಪ್ರೀತಿ ಅಂತ ಹೇಳೋದು. ಆಯ್ತು ಕಣೋ, 2 ಕಣೋ ನಿನ್ ಜೊತೆ ಇರ್ಲಿ ಕಣೋ. ಮಾ
ಭಾನುವಾರ ಟ್ರಾಫಿಕ್ ಹೇಗಿರುತ್ತೆ ಅಂತ ನೋಡಿದ್ರಲ್ಲ. ಸೊ ಟ್ರಾಫಿಕ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೆಣ್ಣು ಗಂಡು ಬರ್ತಿದ್ದಾರೆ ಅಂತ ವೆಯ್ಟ್ ಮಾಡ್ತಿದ್ರು. ಹೆಣ್ಣು ಗಂಡು ಬಂದರು, ಆರತಿ ಮಾಡಿ ಮನೆ ಒಳಗೆ ಕರ್ಕೊಂಡ್ರು. ಸೊ ಅದಾದಮೇಲೆ ಅಕ್ಕ ಊಟ ಮಾಡ್ಕೊಂಡು ಹೋಗಿ ಅಂತ ಬಲವಂತ ಮಾಡಿದ್ರು. ಊಟ ಮಾಡಿಕೊಂಡು ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ಸೊ ಗಾಡಿ ಮೇಲೆ 3 ಜನ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಯಾರು ಕೂಡ ಈ ಥರದ ಬ್ಯಾಂಗಲ್ಸ್ ಮಾತ್ರ ದಯವಿಟ್ಟು ತೊಗೋಬಿಡಿ. ನಾನೇನೋ ಆಸೆ ಪಟ್ಟು ಲೈಫಲ್ಲಿ ಸ್ಯಾರಿ ಮ್ಯಾಚಿಂಗ್ ಇರಲಿ ಅಂತ ತೊಗೊಂಡೆ. ಕೈಯೆಲ್ಲ ಕಲರ್ ಬಿಟ್ಕೊಂಡ್ಬಿಟ್ಟಿತ್ತು. ನಾನು ಯಾಕಾದರೂ ತೊಗೊಂಡು ಅಂತ ಬೇಜಾರಾಯಿತು. ಸೊ ಫೈನಲಿ ಮನೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಯಾವ ಥರ ಕಾಣಿಸ್ತವ್ರೆ ಗೌರಮ್ಮ? ನಾನು ಕಪ್ಪು ಆಗಿದ್ದೀನ ಬೆಳ್ಳಗಾಗಿದ್ದೀನ ಗೊತ್ತಿಲ್ಲ. ಸೊ ಇನ್ನ ರೆಡ್ ಆಗಿತ್ತು, ನುಂಗ್ಕೊಂಡ್ಬಿಟ್ಟಾರೆ ಎಲ್ಲಡ್ಕೆಲ್ಲ ಹಾಕೊಂಡು ಕೆಂಪಗಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಇಷ್ಟ ಆಗಲೇಬೇಕು. ಸೊ ಯಾಕೆ ಅಂತಂದರೆ ಅಷ್ಟು ಕಷ್ಟ ಬಿದ್ದು ಕೂತ್ಕೊಂಡು ಎಡಿಟಿಂಗ್ ಮಾಡಿರ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಫಾಲೋ ಮಾಡ್ಕೊಳ್ಳಿ. ಲವ್ ಯು ಸೋ ಮಚ್ ಎಲ್ರಿಗೂ ಕೂಡ. ಬಾಯ್. ಲವ್ ಯು. ಕೆಂಪು ಕಾಣ್ತಿದ್ದೆ, ಹಳ್ಳಿಯೋಳ ಥರ ಕಾಣ್ತಿದ್ದೀನಿ. ಅಲ್ಲೆಲ್ಲ ರೆಡ್ ಆಗುತ್ತೆ. ಹೌದು. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಹಾಕೊಂಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅವಳು ಹಾಕೊಂಡಿಲ್ಲ, ಅವಳಿಗೆ ಹಾಕಕ್ಕೆ ಬಿಡಲ್ಲ. ಓಕೆ ನೋಡಿ, ಕೈ ನೋಡಿ, ಕಲ್ಲು ಅಂದ್ಬಿಟ್ಟೆ, ಸಾರಿ, ಕೈ ನೋಡಿ, ಆ ಥರ ಬಳೆ ಯಾರು ಹಾಕೋಬೇಡಿ. ಓಕೆ ಬಾಯ್ ಬಾಯ್ ಬಾಯ್. ಕಳ್ಳಿ ಯಾಕಂದ್ರೆ ಗೊತ್ತಾ?